ಎಲ್ಲರಿಗೆ ನಮಸ್ಕಾರ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಿಷತ್ತು ಲಿಂಗ್ಸ್ಗೂರು ಇವರ ವತಿಯಿಂದ ಸಾಹಿತ್ಯ ರಸಗ್ರಹಣ ಕಾರ್ಯಕ್ರಮ ಅಂತಕ್ಕಂಥ ಒಂದು ವಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹವಾದಂತಹ ವಿಷಯ. ವಿಶೇಷವಾಗಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗಾಗಿ ಹಮ್ಮಿಕೊಂಡಂತಹ ವಿಷಯ ಇದಾಗಿದ್ದು, ಶಿಕ್ಷಕರಾದಂಥ ನಾವುಗಳು ಪಾಠ ಬೋಧನೆಯನ್ನು ಮಾಡುವಾಗ ಮಕ್ಕಳ ಮುಂದೆ ನಾವು ನಿಲ್ಲಬೇಕಾದ್ರೆ ನಾವು ಮೊದಲ ಸಮರ್ಥರಾಗಬೇಕು ಅನ್ನುವಂತಹ ಉದ್ದೇಶದಿಂದ ಸಾಹಿತ್ಯ ಪರಿಷತ್ತಿನವರು ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಸ್ವಾಗತಾರ್ಹವಾದದ್ದು ಅಂತ ಹೇಳ್ಬೋದು. ಯಾಕಂದರೆ ವಿಶೇಷವಾಗಿ ಹಳೆಗನ್ನಡ ಮತ್ತು ನಡುಗನ್ನಡ ಗದ್ಯ ಆಗಲಿ ಪದ್ಯ ಪಾಠವನ್ನಾಗಲಿ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷಕರಾದಂಥ ನಮ್ಮಲ್ಲಿಯೇ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ, ಒಂದಿಷ್ಟು ಅಳುಕು ಇರ್ತದೆ. ಆ ಅಳುಕನ್ನು ಹೋಗಲಾಡಿಸ್ಲಿಕ್ಕೆ ಮತ್ತು ನಾವು ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಬಹಳ ಉತ್ತಮವಾದಂತಹ ಕಾರ್ಯಕ್ರಮಗಳು ಆಗ್ತವೆ. ಹೀಗಾಗಿ ಆ ನಿಟ್ಟಿನಲ್ಲಿ ದಿನ ಒಂದೊಂದು ವಿಷಯವನ್ನು ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಕರಿಗೆ ಬೋಧನೆ ಅನ್ನೋದಕ್ಕಿಂತ ಕೆಲವೊಂದು ಸಂಗತಿಗಳನ್ನು ಚರ್ಚೆ ಮಾಡೋದರ ಮೂಲಕ ಸರಳೀಕರಣಗೊಳಿಸುವಂತಹ ಕೆಲಸವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಈಗಾಗಲೇ 2-3 ದಿನಗಳಿಂದ ಹಳೆಗನ್ನಡ ಪಾಠ ಪ್ರವಚನಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ನಡುಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಡುಗನ್ನಡ ಸಾಹಿತ್ಯದಲ್ಲಿ ಒಬ್ಬ ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ಲಕ್ಷ್ಮೀಶ ಕವಿಯ ಒಂದು ಜೈಮಿನಿ ಭಾರತದಲ್ಲಿ ಬರುವಂತಹ ಒಂದು ಪದ್ಯಭಾಗವನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು 7ನೇ ಪದ್ಯ ಇದೆ, ವೀರಲವ ಅಂತ ಹೇಳಿ. ಆ ವೀರಲವ ಅಂತಕ್ಕಂಥ ಆ ಪ್ರಸಂಗವನ್ನು ಇಲ್ಲಿ ಲಕ್ಷ್ಮೀಶ ಕವಿ ಬರೆದಂತಹ ವಾರ್ಧಕ ಷಟ್ಪದಿಯಲ್ಲಿ ಇರುವಂತಹ, ನೋಡಿ, ಷಟ್ಪದಿಗಳ ರಾಜ ಅಂತ ಕರೀತಾರೆ. ಯಾವುದನ್ನು? ವಾರ್ಧಕ ಷಟ್ಪದಿಯನ್ನು ಷಟ್ಪದಿಗಳ ರಾಜ. ಷಟ್ಪದಿಗಳಲ್ಲಿ ಅದು ದೊಡ್ಡ ಷಟ್ಪದಿ ಇರೋದರಿಂದ ದೊಡ್ಡ ದೊಡ್ಡ ಸಾಲುಗಳು, ಮಹತ್ವದ ಸಂಗತಿಗಳನ್ನು, ಮಹತ್ವದ ಘಟನೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಹೇಳಲಿಕ್ಕೆ ಇರುವಂತಹ ಒಂದು ಷಟ್ಪದಿ ಅಂತಂದರೆ ಅದು ವಾರ್ಧಕ ಷಟ್ಪದಿ ಅಂತ ಹೇಳ್ತೀವಿ ನಾವು. ನಮ್ಮ ಬಹಳಷ್ಟು ಕಾವ್ಯಗಳನ್ನು ನೋಡಿದಾಗ, ಅಂದರೆ ಮಹಾಕಾವ್ಯಗಳಂತೇನು ಕರಿತೀವಲ್ಲ, ರಾಮಾಯಣ ಆಗಿರಬಹುದು, ಮಹಾಭಾರತ ಆಗಿರ್ಬೋದು, ಭಾಗವತಗಳಾಗಿರಬಹುದು, ಇವುಗಳಲ್ಲಿ ಬಹಳಷ್ಟು ಪ್ರಸಂಗಗಳಲ್ಲಿ ನಾವು ಕಾಣ್ತಕ್ಕಂಥದ್ದು ಏನಂದರೆ ತಂದೆ ಮಕ್ಕಳ ಕಾಳಗ ಅನ್ನುವಂಥದ್ದು. ಮಹಾಭಾರತಕ್ಕೆ ಹೋದರೆ ಅಲ್ಲಿ ಅರ್ಜುನ ಮತ್ತು ಬಭ್ರುವಾಹನರ ಕಾಳಗ ಬರ್ತದೆ. ರಾಮಾಯಣಕ್ಕೆ ಬಂದುಬಿಟ್ರೆ ರಾಮ ಮತ್ತು ಲವಕುಶರ ಕಾಳಗ ಬರ್ತದೆ. ಹೀಗೆ ತಂದೆ ಮಕ್ಕಳ ಕಾಳಗ, ಆ ಮಕ್ಕಳಾಗಿದ್ದರೂ ಸಹಿತ ಅವರಲ್ಲಿ ಕ್ಷಾತ್ರ ತೇಜಸ್ಸು ಎಂಥದ್ದಿರ್ತದೆ ಅನ್ನುವಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಅಂಥದ್ದೇ ಒಂದು ಪ್ರಸಂಗ ಇಲ್ಲಿ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂಥದ್ದನ್ನು ನಾವು ನೋಡ್ತೀವಿ. ಬಂಧುಗಳೇ, ನಾವು ಮಕ್ಕಳ ಮುಂದೆ ನಿಲ್ಲುವಂತಹ ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ನಮಗೆ ಸ್ವಾಧ್ಯಾಯ ಹೆಚ್ಚು ಹೆಚ್ಚು ನಾವು ಮಾಡಲೇಬೇಕಾಗ್ತದೆ. ಹೀಗಾಗಿ ನಿಮ್ಮಲ್ಲಿ ಒಂದು ವಿನಂತಿ ಅಂತಂದರೆ, ಶಿಕ್ಷಕರಾದಂಥ ನಾವು ದಿನಾಲು ಓದುವಂಥ ಹವ್ಯಾಸವನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ಅಭ್ಯಾಸಕ್ಕೆ ಯಾವುದೋ ಒಂದು ಪದ್ಯ ಭಾಗವನ್ನು ಇಟ್ಟಿರ್ಬೋದು, ಆದರೆ ನಾವು ಅದರ ಪೂರ್ವಕತೆಯನ್ನು ತಿಳ್ಕೊಬೇಕಾಗ್ತದೆ. ನಂತರ ಏನಾಯ್ತು ಅನ್ನೋದು ನಾವು ತಿಳ್ಕೊಬೇಕಾಗ್ತದೆ. ಕೇವಲ ಪಠ್ಯ ಪುಸ್ತಕಕ್ಕೆ ಮಾತ್ರ ನಾವು ಸೀಮಿತ ಆಗಿಬಿಟ್ರೆ ನಾವು ಮಕ್ಕಳಿಗೆ ನ್ಯಾಯ ಒದಗಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಎಷ್ಟು ಸಂಪನ್ಮೂಲ ಹೆಚ್ಚಾಗಿ ಇರ್ತದೆ, ಅಷ್ಟು ಹೆಚ್ಚು ಮಕ್ಕಳಿಗೆ ನಾವು ಮನದಟ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮಕ್ಕಳ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವಂತಹ ಒಂದು ಸಣ್ಣ ಪ್ರಸಂಗವನ್ನು ನಮಗೆ ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಪಠ್ಯಕ್ಕೆ ಅಂತಂದರೆ ನಾವು ಅದರ ಅಜಲು ಮಜಲುಗಳನ್ನು ಎಲ್ಲವನ್ನು ತಿಳ್ಕೊಬೇಕಾಗ್ತದೆ, ಪೂರ್ವಕತೆಯನ್ನು ತಿಳ್ಕೊಬೇಕಾಗ್ತದೆ. ಈ ಪದ್ಯ ಭಾಗದ ನಂತರ ಮುಂದೇನಾಯ್ತು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಹೀಗಾಗಿ ಅದರ ಜೊತೆಗೆ ಆ ಕವಿಯ ಹಿನ್ನೆಲೆಯನ್ನು ನಾವು ತಿಳ್ಕೊಬೇಕಾಗ್ತದೆ. ಮಕ್ಕಳಿಗೆ ನಾವು ಒಂದಿಷ್ಟು ಮನದಟ್ಟು ಮಾಡಬೇಕು ಅಂತಂದರೆ ಮಕ್ಕಳಲ್ಲಿ ಒಂದಿಷ್ಟು ಆ ಪದ್ಯದ ಬಗ್ಗೆ, ಆ ಪಾಠದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಬೇಕು ಅಂತಂದರೆ ಮೊದಲು ಆ ಕವಿಯ ಹಿನ್ನೆಲೆಯನ್ನು, ಆ ಕವಿಯ ಬಗ್ಗೆ ಮೊದಲು ನಾವು
ಆಸಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ವಿಶೇಷವಾಗಿ ಹಳೆಗನ್ನಡ ಪಾಠ ಪದ್ಯಗಳಾಗಲಿ, ನಡುಗನ್ನಡ ಪಾಠ ಪದ್ಯಗಳಾಗಲಿ ಮಕ್ಕಳಿಗೆ ಒಂದಿಷ್ಟು ಕ್ಲಿಷ್ಟ ಅನ್ನಿಸ್ತವೆ, ಕಷ್ಟ ಅನ್ನಿಸ್ತವೆ. ಸ್ವತಂತ್ರವಾಗಿ ಓದಿಕೊಳ್ಳಲಿಕ್ಕೆ, ಅಭ್ಯಾಸ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಮಕ್ಕಳಿಗೆ ಬಿಡಿ, ಶಿಕ್ಷಕರಾದಂಥ ನಮಗೆ ಒಂದಿಷ್ಟು ಕಷ್ಟ ಅನ್ನಿಸ್ತದೆ. ಹೀಗಾಗಿ ನಾವು ಹೆಚ್ಚು ಹೆಚ್ಚು ಆಕರ ಗ್ರಂಥಗಳನ್ನು ಅಭ್ಯಾಸ ಮಾಡಲೇಬೇಕಾಗ್ತದೆ. ಇನ್ನೊಂದು ವಿಶೇಷವಾದ ಸಂಗತಿ ಅಂದರೆ, ಮಕ್ಕಳು ಹೊಸಗನ್ನಡ ಪಾಠ ಪದ್ಯಗಳನ್ನು ಕೇಳುವುದಕ್ಕಿಂತ ಹೆಚ್ಚು ಪ್ರೀತಿಯಿಂದ, ಹೆಚ್ಚು ಆಸಕ್ತಿದಾಯಕವಾಗಿ ಪಾಠವನ್ನು ಹಳೆಗನ್ನಡ ಪಾಠ ಪದ್ಯಗಳನ್ನು, ನಡುಗನ್ನಡ ಪಾಠ ಪದ್ಯಗಳನ್ನು ಕೇಳ್ತಾರೆ. ಯಾಕಂದರೆ ಅವರಿಗೆ ಸ್ವತಂತ್ರವಾಗಿ ಓದ್ಕೊಂಡ್ರೆ ತಿಳಿಯೋದಿಲ್ಲ ಅದು. ಅದಕ್ಕೆ ಏನಿದೆ ಇದರಲ್ಲಿ ಏನಿದೆ, ನಮ್ಮ ಗುರುಗಳು ಏನು ಹೇಳ್ತಾರೆ ಅಂತ ಅವ್ರಿಗೆ ಆಸಕ್ತಿ ಹೆಚ್ಚಾಗ್ತಾ ಇರ್ತದೆ. ಕುತೂಹಲಿಗಳಾಗಿರ್ತಾರೆ. ಅವರಷ್ಟು ಕುತೂಹಲಿಗಳಾದಾಗ ನಾವು ಅವರಿಗೆ ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಹೀಗಾಗಿ ಆ ಕವಿಯ ಪರಿಚಯ, ಕವಿಯ ಹಿನ್ನೆಲೆಯನ್ನು ನಾವು ಹೇಳಬೇಕಾಗ್ತದೆ. ನೋಡಿ, ಜೈಮಿನಿ ಭಾರತ ಅಂತಕ್ಕಂಥದ್ದು ಷಟ್ಪದಿಗಳ ರಾಜ ಅಂತ ಹೇಳಿದೆ, ದೊಡ್ಡದು ಷಟ್ಪದಿ. ಇಲ್ಲಿ ಲಕ್ಷ್ಮೀಶನ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನು ನಾವು ನೋಡಿಕೊಂಡು ಹೋಗಬೇಕಾಗ್ತದೆ. ಲಕ್ಷ್ಮೀಶ ಕವಿ ನಿಮಗೆಲ್ಲ ಗೊತ್ತಿದೆ, ನಾನು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರಿನವನು ಅನ್ನುವಂಥದ್ದು ಸಂಗತಿ ನಮಗೆ ಸಾಹಿತ್ಯ ಚರಿತ್ರೆಯನ್ನು ತಿಳಿದು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಕ್ರಿಸ್ತ ಶಕ 1550 ಇವನ ಕಾಲ, ಅಂದರೆ 16ನೇ ಶತಮಾನದಲ್ಲಿ ಬದುಕಿ ಬಾಳಿದಂಥ ಕವಿ ಇವನು. ಇವನಿಗೆ ಲಕ್ಷ್ಮೀಪತಿ, ಲಕ್ಷ್ಮೀ ರಮಣ ಅಂತಕ್ಕಂಥ ಬೇರೆ ಬೇರೆ ಹೆಸರುಗಳು ಸಹಿತ ಇದ್ದು, ಇವನು ಜೈಮಿನಿ ಭಾರತ ಅನ್ನುವಂತಹ ಒಂದು ಪ್ರಸಿದ್ಧ ಕಾವ್ಯವನ್ನು ಬರೆದ. ನೋಡಿ, ಈ ಕುಮಾರವ್ಯಾಸ ಭಾರತ ಹೇಗೆ ಪ್ರಸಿದ್ಧಿಯನ್ನು ಪಡಿತಲ್ಲ, ಮನೆ ಮನೆಗಳಲ್ಲಿ ಹೆಂಗೆ ಕುಮಾರವ್ಯಾಸ ಭಾರತವನ್ನು ಓದ್ತಾ ಇದ್ದಾರಲ್ಲ, ಹಾಗೆ ಈ ಕೆಲವೊಂದು ದಶಕಗಳ ಹಿಂದೆ ಈ ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಸಹಿತ ಮನೆ ಮನೆಯಲ್ಲಿ ಓದುವಂಥ ಒಂದು ಸನ್ನಿವೇಶ, ಪ್ರಸಂಗ, ಸಂದರ್ಭ ಇತ್ತು. ಉದಾಹರಣೆಗೆ, ಯಾವುದೋ ಒಬ್ಬ ವ್ಯಕ್ತಿ ಪಂಡಿತ ಇದಾನ, ಜಾಣ ಇದಾನ ಅಂತ ತಿಳ್ಕೋಬೇಕಾದ್ರೆ ಮದುವೆಗೆ ಆ ವರ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಈ ಜೈಮಿನಿ ಭಾರತವನ್ನು ಓದಿಸಿ ಅರ್ಥೈಸಲಿಕ್ಕೆ ಹೇಳ್ತಿದ್ರು ಅಂತೆ. ನೋಡಿ, ಈ ಜೈಮಿನಿ ಭಾರತವನ್ನು ಅವನು ಓದಿ ಅರ್ಥೈಸಿದ ಅಂತಂದರೆ ಅವನು ಪಂಡಿತ ಅದಾನೆ, ಜಾಣ ಅದಾನ, ಬುದ್ಧಿವಂತ ಅದಾನ, ಅವನು ಓದಿಕೊಂಡಿದ್ದ ಅದಾನ ಅಂತ ನಿರ್ಧಾರ ಮಾಡ್ತಿದ್ರು ಅನ್ನುವಂಥ ಸಂಗತಿನೂ ನಮಗೆ ಕೆಲವೊಂದು ಸಾಕ್ಷ್ಯಾಧಾರಗಳ ಮೂಲಕ ತಿಳಿದು ಬರ್ತದೆ. ಈ ಲಕ್ಷ್ಮೀಶ ಈ ಕಾವ್ಯದಲ್ಲಿ ಬಹಳಷ್ಟು ಉಪಮಾಲಂಕಾರಗಳನ್ನು ಬಳಸೋದ್ರಿಂದ ಅವನಿಗೆ ಉಪಮಾಲೋಲ ಅಂತ ಬಿರುದು ಇದೆ. ಹಾಗೆಯೇ ಕರ್ನಾಟಕವಿ ಚ್ಯೂತ ವನಚೈತ್ರ ಅನ್ನುವಂಥ ಬಿರುದು ಲಕ್ಷ್ಮೀಶನಿಗೆ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಈ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ ಈಗ ಅಭ್ಯಾಸಕ್ಕಿಟ್ಟಂತಹ ಒಂದು ಪ್ರಸಂಗ, ವೀರ ಲವ ಅಂದರೆ ಲವನ ಒಂದು ಸಾಹಸದ ಕಥೆಯನ್ನು, ಆ ಬಾಲಕ ಹೆಂಗೆ ತನ್ನ ಸಾಹಸವನ್ನು ಮೆರೆದ ಅನ್ನುವಂಥದ್ದನ್ನು ಹೇಳುವಂಥ ಒಂದು ಸಂದರ್ಭವನ್ನು ಇಲ್ಲಿ 10ನೇ ತರಗತಿಯ ಮಕ್ಕಳಿಗೆ ಪಠ್ಯವನ್ನು ಇಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಾಮಾಯಣ, ಮಹಾಭಾರತ, ಭಾಗವತಗಳಲ್ಲಿ ಇಂತಹ ಅನೇಕ ಸಾಹಸಿಗಳ ಬಾಲಕರ ಕಥೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಅಂಥದರಲ್ಲಿ ಈ ಲವನ ಕಥೆಯು ಒಂದು. ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತೆಯ ಸಮೇತನಾಗಿ ಶ್ರೀರಾಮಚಂದ್ರ ಏನು ಬರ್ತಾನಲ್ಲ, ಬಂದು ಪ್ರಜಾನುರಾಗಿಯಾಗಿ ರಾಜ್ಯಭಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಗರ್ಭಿಣಿಯಾದ ಸೀತೆ ಒಂದು ದಿವಸ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಬರಬೇಕು, ವಾಲ್ಮೀಕಿ ಋಷಿಗಳ ಆಶೀರ್ವಾದವನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಹಂಬಲವನ್ನು ಶ್ರೀರಾಮಚಂದ್ರನ ಮುಂದೆ ವ್ಯಕ್ತಪಡಿಸ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ನೋಡಿ, ಹೇಳ್ತಾರಲ್ಲ ಕಾಕತಾಳೀಯ ಅಂಥೇಳಿ, ಕಾಗೆ ಕುಂದ್ರೋದಕ್ಕೂ ಕೊಲ್ಲೆ ಮುರಿಯೋದಕ್ಕೂ ಸರಿ ಹೋಯಿತು ಅಂತ ಹೇಳ್ತಾರಲ್ಲ, ಹಾಗೆ ಕಾಕತಾಳೀಯ ಅನ್ನುವ ಹಾಗೆ ಅದೇ ದಿನ ಒಬ್ಬ ಪ್ರಜೆ ಸೀತೆಯ ಬಗ್ಗೆ ಅವಮಾನದ ಮಾತನ್ನು ಆಡ್ತಾನೆ. ಏನು ಅವಮಾನದ ಮಾತನ್ನು ಆಡ್ತಾನೆ ಹೇಳ್ತಾರಲ್ಲ,
ಸಾಮಾನ್ಯವಾಗಿ ಬಹಳಷ್ಟು ಸಲ ಬರ್ತದಲ್ಲ, ಬಿಟ್ಟು ಹೆಂಡತಿ ಕಟ್ಕೊಳಕ ನಾನೇನು ಶ್ರೀರಾಮಚಂದ್ರನೇನು ಅಂತ ಒಬ್ಬ ಅಗಸ ಮಾತಾಡಿದ. ಅದು ಏನಾದರೂ ಇರಲಿ, ಸೀತೆಯ ಬಗ್ಗೆ ಅವನು ಕನಿಷ್ಠವಾಗಿ ನಿಕೃಷ್ಟವಾಗಿ ರಾಮನ ಮನಸ್ಸಿಗೆ ಬೇಜಾರಾಗುವ ಹಾಗೆ ಏನೋ ಒಂದು ಮಾತು ಆಡಿದ. ಈ ಅವಮಾನದ ನುಡಿಗಳನ್ನು ಕೇಳಿದಂತಹ ಶ್ರೀರಾಮಚಂದ್ರ ತನ್ನ ತಮ್ಮನನ್ನು ಲಕ್ಷ್ಮಣನನ್ನು ಕರೆದು ಆ ತುಂಬು ಗರ್ಭಿಣಿಯಾಗಿರ್ತಕ್ಕಂತಹ ಸೀತಾಮಾತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವ ಹಾಗೆ ಆಜ್ಞಾಪಿಸ್ತಾನೆ ಅನ್ನುವಂಥದ್ದು. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ದಾವೆ. ಒಬ್ಬ ಪ್ರಜೆ ಏನೋ ಅಂದ ಅಂತ ಹೇಳಿ ಸೀತಾಮಾತೆಯನ್ನು ಕಾಡಿಗೆ ಬಿಟ್ಟು ಬರೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಚರ್ಚೆಗಳು ಬಹಳಷ್ಟು ನಡೀತವೆ. ಆ ಚರ್ಚೆ, ವಾದ ವಿವಾದ ಈ ಸದ್ಯಕ್ಕೆ ನಮಗೆ ಬೇಡ. ಯಾಕಂದರೆ ಇಲ್ಲಿ ಪ್ರಜಾನುರಾಗಿಯಾಗಿ ರಾಜ್ಯಭಾರ ಮಾಡ್ತಾ ಇದ್ದ, ಪ್ರಜೆಗಳ ಇಚ್ಛೆಗೆ ಅನುಸಾರವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ರಾಮ. ಹೀಗಾಗಿ ಒಬ್ಬ ಪ್ರಜೆ ಯಾಕೋ ಹಿಂಗೆ ಮಾತಾಡಿದ್ನಲ್ಲ, ಇದು ಸರಿ ಕಾಣಲಿಲ್ಲ, ನೋಡೋಣ ಅಂತ ಏನೋ ಮಾಡಿರಬೇಕು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಇದನ್ನು ಯಾರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇನಾದರೂ ಇರಲಿ, ಲಕ್ಷ್ಮಣನನ್ನು ಕೊಟ್ಟು ಕಳಿಸಿದ, ಆಜ್ಞೆಯನ್ನು ಮಾಡಿದ, ಹೋಗು. ಹೇಗೂ ಅವಳು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವಳಿಗೇನು ಹೇಳಬೇಡ, ಕರ್ಕೊಂಡು ಹೋಗು, ಅಲ್ಲಿ ಹೋಗಿ ನೀನು ಅವಳನ್ನು ಬಿಟ್ಟು ಬಾ. ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವ ಅಂತ ತಿಳಿದಂತಹ ರಾಮನ ಆಜ್ಞೆಯನ್ನು ಲಕ್ಷ್ಮಣ ಏನು ಮಾಡ್ತಾನೆ, ಚಾಚು ತಪ್ಪದೆ ಪಾಲಿಸ್ತಾನೆ ಅನ್ನುವಂಥದ್ದು. ಅವನಿಗೆ ಹೋಗ್ತಾನೆ, ಕಾಡಿನ ಮಧ್ಯದಲ್ಲಿ ಅವಳನ್ನು ಬಿಟ್ಟು ಬರುವಂಥ ಸಂದರ್ಭವನ್ನು ಸಹಿತ ಲಕ್ಷ್ಮೀಶ ಬಹಳ ಸೊಗಸಾಗಿ ವರ್ಣಿಸ್ತಾನೆ. ಒಂದು ಪ್ರಸಂಗ ಬರ್ತದೆ. ಸೀತೆ ಅವಳನ್ನು ಕಾಡಿನಲ್ಲಿ ಹಿಂಗೆ ಅತ್ತಿಗೆ ಅಣ್ಣನ ಆಜ್ಞೆ ಆಗಿದೆ, ಅನಿವಾರ್ಯವಾಗಿ ನಾನು ಬಿಟ್ಟು ಹೋಗಬೇಕಾಗಿದೆ ಅನ್ನುವಂಥ ಪ್ರಸಂಗವನ್ನು ಹೇಳಿದಾಗ ಈ ಲಕ್ಷ್ಮೀಶ ಹೆಂಗೆ ವರ್ಣಿಸ್ತಾನೆ ಆ ಪ್ರಸಂಗವನ್ನು. ಈ ಲಕ್ಷ್ಮಣನ ಮಾತುಗಳನ್ನು ಕೇಳಿದಾಗ ಆ ಸೀತೆ ಹೆಂಗೆ ಪ್ರಜ್ಞೆ ತಪ್ಪಿ ನೆಲಕ್ಕೆ ಉರುಳುತ್ತಾಳೆ ಅನ್ನೋದನ್ನು ಲಕ್ಷ್ಮೀಶ ಹೇಳ್ತಾನೆ. ಬಿರುಗಾಳಿ ಪೊಡೆಯಲ್ಕೆ ಕದಳಿ ಕಂಪಿಸಿ ಧರೆಗುರುಳುವಂತೆ ಸೀತೆ ಧರೆಗುರುಳಿದಳು. ನೋಡಿ ಅಲಂಕಾರ ಹೇಗೆ. ಬಿರುಗಾಳಿ ಬಡ್ದಾಗ, ಬಿರುಗಾಳಿಗೆ ಆ ಕದಳಿಯ ಮರ, ಬಾಳೆ ಮರ, ಗೊನೆ ತುಂಬಿದಂಥ ಬಾಳೆ ಮರ ಹೆಂಗೆ ನೆಲಕ್ಕೆ ದಪ್ಪ ಅಂತ ಉರುಳಿ ಬೀಳ್ತದಲ್ಲ, ಹಾಗೆ ಬಿರುಗಾಳಿ ಪೊಡೆಯಲ್ಕೆ ಕದಳಿ ಕಂಪಿಸಿ ಧರೆ ಉರುಳುವಂತೆ ಸೀತೆ ಧರೆಗುರುಳಿದಳು. ತುಂಬು ಗರ್ಭಿಣಿಯಾದ ಸೀತೆಯನ್ನು ತುಂಬಿದ ಆ ಒಂದು ಕದಳಿ ಮರಕ್ಕೆ ಹೋಲಿಕೆ ಮಾಡಿದನಲ್ಲ ಲಕ್ಷ್ಮೀಶ, ಎಂಥ ಸೊಗಸಾದ ವರ್ಣನೆ. ಹೀಗೆ ಸೀತಾಮಾತೆಯನ್ನು ಕಾಡಿನಲ್ಲಿ ಬಿಟ್ಟು ಬರ್ತಾನ. ಏಕಾಂಗಿಯಾಗಿದ್ದಂತಹ ತುಂಬು ಗರ್ಭಿಣಿಯಾದಂತಹ ಸೀತೆ ದುಃಖಿಸುವಂತಹ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದಂತಹ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಸ್ಥಾನಕ್ಕೆ ಅಂದರೆ ಆಶ್ರಮಕ್ಕೆ ಕರೆದೊಯ್ತಾರೆ. ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆ ಅವಳಿ ಮಕ್ಕಳನ್ನು ಹಡಿತಾಳೆ, ಜನ್ಮವನ್ನು ನೀಡ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ಈ ಮಕ್ಕಳಿಗೆ ಲವಕುಶ ಅಂತ ಹೆಸರನ್ನು ನಾಮಕರಣ ಮಾಡ್ತಾರೆ. ಲವ ಕುಶ, ಕುಶ ಅಣ್ಣ, ಲವ ತಮ್ಮ. ಹೀಗೆ ಅವರಿಗೆ ಈ ಋಷಿಮುನಿಗಳು ಎಲ್ಲ ಸಕಲ ವಿದ್ಯೆಗಳನ್ನು ಕರುಣಿಸ್ತಾರೆ. ಇತ್ತ ಸೀತೆಯ ಅಗಲಿಕೆಯಿಂದ ರಾಮನು ಸಹಿತ ಮಾನಸಿಕವಾಗಿ ದುಃಖಕ್ಕೀಡಾಗ್ತಾನೆ. ಜೊತೆಗೆ ರಾವಣನ ವಧೆಯಿಂದ ಬ್ರಹ್ಮಹತ್ಯಾ ದೋಷ ಬಂದಿರ್ತದೆ, ಅದನ್ನು ಪರಿಹರಿಸಿಕೊಳ್ಬೇಕು ಅಂತ ಹೇಳಿ ಋಷಿ ಮುನಿಗಳ ಆದೇಶದಂತೆ ರಾಮ ಅಶ್ವಮೇಧ ಯಾಗವನ್ನು ಕೈಗೊಳ್ತಾನೆ. ಆಗ ರಾಜ ಮಹಾರಾಜರು ಎಲ್ಲ ಯುದ್ಧಗಳು ಮುಗಿದ ಮೇಲೆ ಅಶ್ವಮೇಧ ಯಾಗ ಅಂತ ಮಾಡ್ತಾ ಇದ್ರು. ಅಶ್ವಮೇಧ ಯಾಗ ಅಂದ್ರೆ ಆ ಒಂದು ಬಲಿಷ್ಠವಾದ ಕುದುರೆಯನ್ನು ಬಿಟ್ಟು ಬಿಡೋದು, ಅದರಿಂದ ಒಬ್ಬನನ್ನು ಬಿಡೋದು. ಆ ಕುದುರೆ ಎಲ್ಲೆಲ್ಲಿ ಸಂಚರಿಸಿಕೊಂಡು ಹೋಗ್ತದ ಅದೆಲ್ಲವೂ ಅಲ್ಲಿರ್ತಕ್ಕಂಥ ಎಲ್ಲ ರಾಜರು ಏನು ಮಾಡಬೇಕು, ಆ ಕುದುರೆಗೆ ಶರಣಾಗಬೇಕು, ಈ ಅರಸನಿಗೆ ಕಪ್ಪು ಕಾಣಿಕೆಯನ್ನು ತಂದು ಒಪ್ಪಿಸಬೇಕು. ಅಂದರೆ ಅದರ ಅರ್ಥ
ಶ್ರೀರಾಮಚಂದ್ರನಿಗೆ ಎಲ್ಲರೂ ಶರಣಾಗಿದ್ದೀವಿ ಅಂತ ಒಪ್ಕೊಂಡ ಹಾಗೆ. ಹಾಗೆ ಒಂದು ಅಶ್ವವನ್ನು, ಕುದುರೆಯನ್ನು ಬಿಟ್ಟು, ಪೂಜಿಸಿದಂತಹ ಯಜ್ಞದ ಕುದುರೆಯನ್ನು ಬಿಟ್ಟು ಅದರ ಬೆಂಗಾವಲಿಗೆ ತಮ್ಮನಾಗಿರ್ತಕ್ಕಂಥ ಶತ್ರುಘ್ನನನ್ನು ಕೊಟ್ಟು ಕಳಿಸ್ತಾನೆ. ಆ ಕುದುರೆ ದೇಶ ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ಈ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದುಬಿಡುತ್ತದೆ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಪ್ರವೇಶ ಮಾಡಿಬಿಡ್ತದೆ. ಇಲ್ಲಿರ್ತಕ್ಕಂಥ ಈ ಬಾಲಕರು ತಮ್ಮ ಬಾಲ್ಯದ ಸ್ನೇಹಿತರ ಜೊತೆ ಆಟವನ್ನು ಆಡ್ತಿರ್ತಾರೆ. ಶ್ರೀರಾಮನೇ ತನ್ನ ತಂದೆ ಅಂತ ಲವನಿಗೆ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಆ ಅಶ್ವದ ಯಜ್ಞದ ಏನು ಅಶ್ವ ಬರ್ತದಲ್ಲ, ಆ ಕುದುರೆಯನ್ನು ಕಟ್ಟುವಂತಹ ಸನ್ನಿವೇಶ, ಸಂದರ್ಭ ಏನಿದೆಯಲ್ಲ, ಈಗ ಪಠ್ಯದ ಭಾಗ ಆಗಿದೆ, ಪದ್ಯದ ಭಾಗ ಆಗಿದೆ. ಅವನು ಆ ಅಶ್ವವನ್ನು ಕಟ್ಟುವಂತಹ ಸಾಹಸದ ಕೆಲಸವನ್ನು ಮಾಡ್ತಾನಲ್ಲ, ಅದು ಸಾಮಾನ್ಯವಾಗಿರ್ತಕ್ಕಂಥ ಅಶ್ವ ಅಲ್ಲ, ಅದು ಅಶ್ವಮೇಧದ ಒಂದು ಅಶ್ವ ಅದು. ಹೀಗಾಗಿ ಆ ಅಶ್ವಮೇಧದ ಒಂದು ಕುದುರೆಯನ್ನು ಕಟ್ಟಬೇಕು ಅಂದರೆ ಎಷ್ಟು ಧೈರ್ಯ ಬೇಕು. ಆ ಧೈರ್ಯ, ಆ ಸಾಹಸ ಲವನಲ್ಲಿ ಹೇಗಿತ್ತು ಅನ್ನುವಂಥ ಪ್ರಸಂಗವನ್ನು ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳಿಕೊಡಬೇಕಾಗ್ತದೆ, ಪೂರ್ವಕತೆಯನ್ನು ನಾವು ಹೇಳಿಕೊಡಬೇಕಾಗ್ತದೆ. ಈ ಕಥೆಯ, ಈ ಪದ್ಯದ ಹಿನ್ನೆಲೆಯನ್ನು, ಪೂರ್ವ ಭಾಗವನ್ನು ನಾವು ಮಕ್ಕಳಿಗೆ ಹೇಳದೆ ನೇರವಾಗಿ ನಾವು ಪದ್ಯವನ್ನು ವಾಚಿಸಿಬಿಟ್ಟಿವಿ ಅಂತಂದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಹಿಡಿಸೋದಿಲ್ಲ, ನಿರಾಸಕ್ತಿಯನ್ನು ತೋರಿಸ್ಬಿಡ್ತಾರೆ. ನಾವು ಏನು ಹೇಳಿದರೂ ಅವ್ರಿಗೆ ಕೇಳೋದು. ಅದಕ್ಕೆ ಪ್ರಾರಂಭದಲ್ಲಿ ಮಕ್ಕಳಿಗೆ ಅದರ ಹಿನ್ನೆಲೆಯನ್ನು ಕಥಾರೂಪದಲ್ಲಿ ನಾವು ಹೇಳಿಕೊಂಡು ಹೋಗಬೇಕಾಗ್ತದೆ. ಅದನ್ನು ಹೇಳಿದ ಮೇಲೆ ಮಕ್ಕಳಲ್ಲಿ ಒಂದು ಕುತೂಹಲ ಕೆರಳಿಸ್ತದೆ. ಅವ್ರಿಗೇನಾಗ್ತದೆ, ಆಸಕ್ತಿ ಕೆರಳಿಸಿದ ಮೇಲೆ ನಾವು ಎಂಥ ಕ್ಲಿಷ್ಟವಾಗಿದ್ದನ್ನು ಹೇಳಿದರೂ ಅವ್ರ ಮನಸ್ಸಿಗೆ ಮುಟ್ತದೆ. ಹೀಗಾಗಿ ಆತ್ಮೀಯ ಶಿಕ್ಷಕ ಬಂಧುಗಳೇ, ನಾವು ಹಳೆಗನ್ನಡವನ್ನು, ನಡುಗನ್ನಡವನ್ನು ಪಾಠ ಬೋಧನೆ ಮಾಡುವಾಗ ಅದರ ಹಿನ್ನೆಲೆಯನ್ನು ಮನದಟ್ಟಾಗುವ ಹಾಗೆ ಬೇಕಾದರೆ ಒಂದು ಅರ್ಧ ಗಂಟೆ ಇಲ್ಲ ಒಂದು ದಿವಸ, ಒಂದು ಪೀರಿಯಡ್, ಒಂದು ಅವಧಿಯೇ ನಾವು ಹಿನ್ನೆಲೆಯನ್ನು ಹೇಳಿದರೂ ಏನು ತಪ್ಪಿಲ್ಲ. ಲಕ್ಷ್ಮೀಶ ಕವಿಯ ಪರಿಚಯವನ್ನು ಮಾಡಿ ಅದರ ಹಿನ್ನೆಲೆಯನ್ನು ನಾವು ಹೇಳಿಬಿಟ್ಟು ನಂತರ ಆ ಯಾವ ಸನ್ನಿವೇಶ ಇದೆ, ಇಲ್ಲಿ ಯಾವ ಸನ್ನಿವೇಶಕ್ಕೆ ಇದು ಹೊಂದಿಕೆ ಆಗಿದೆ, ಯಾವ ಸನ್ನಿವೇಶವನ್ನು ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮಕ್ಕಳಿಗೆ ಮನದಟ್ಟು ಮಾಡಬೇಕಾಗ್ತದೆ. ಇನ್ನೊಂದು ಗಮನಿಸಬೇಕಾದಂಥ ಸಂಗತಿಯನ್ನು ಏನಂದರೆ, ಹಳೆಗನ್ನಡ ನಡುಗನ್ನಡವನ್ನು ನಾವು ಪಾಠ ಬೋಧನೆ ಮಾಡುವಾಗ ಆ ಪದಗಳ ವಿಂಗಡಣೆ ಬಹಳ ಮುಖ್ಯವಾಗಿರುವಂಥದ್ದು. ನಾವು ಬಹಳಷ್ಟು ತಯಾರಿಯನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಿ ಹಳೆಗನ್ನಡದಲ್ಲಿ, ನಡುಗನ್ನಡದಲ್ಲಿ ಏನಾಗಿರ್ತದೆ, 3-4 ಪದಗಳನ್ನು ಜೋಡಿಸಿ, ಯಾಕಂದರೆ ಅವರಿಗೆ ಛಂದಸ್ಸಿಗೆ ಹೊಂದಿಕೆ ಆಗಬೇಕಲ್ಲ, ಹಾಗೆ ಮಾಡಿರ್ತಾರೆ. ಅದನ್ನು ನಾವು ಮಕ್ಕಳಿಗೆ ಬಿಡಿಸಿ ಓದುವುದನ್ನು, ಪದಗಳ ವಿಂಗಡಣೆ ಮಾಡಿ ಓದುವುದನ್ನು ನಾವು ಕಲಿಸಿಕೊಡ್ಬೇಕಾಗ್ತದೆ. ಬಹಳ ಮುಖ್ಯವಾದ್ದು ಒಂದು. ಎರಡನೇ ಸಂಗತಿ ಏನಂದರೆ, ನಾವು ಪದ್ಯವನ್ನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಶಿಕ್ಷಕ ಬಂಧುಗಳನ್ನು ನಾನು ಗಮನಿಸಿದ್ದೀನಿ. ಅದನ್ನು ಸುಮ್ಮನೆ ಓದಿಬಿಡ್ತಾರೆ. ಪದ್ಯವನ್ನು, ಗದ್ಯವನ್ನು ಓದಬೇಕು, ಪದ್ಯವನ್ನು ಹಾಡಬೇಕು, ಇಲ್ಲ ಗಮಕ ಮಾಡಬೇಕಲ್ಲ. ಆದರೆ ಬಹಳಷ್ಟು ಜನರು ನನಗೆ ಹಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಪದ್ಯ ಭಾಗವನ್ನೂ ಸಹಿತ ಗದ್ಯದ ಹಾಗೆ ಓದಿಕೊಂಡು ವಿವರಣೆಯನ್ನು ಕೊಟ್ಟು ಬಂದುಬಿಡ್ತೀವಿ. ಆದರೆ ಇದು ಮಕ್ಕಳಿಗೆ ಅಷ್ಟೊಂದು ಹಿಡಿಸೋಲ್ಲ. ಅದನ್ನು ನಾವು ಒಂದಿಷ್ಟು ಅಭ್ಯಾಸವನ್ನು ಮಾಡಿಕೊಂಡು, ರೂಢಿಸಿಕೊಂಡು ಮಕ್ಕಳ ಮುಂದೆ ನಮಗೆ ಬಂದಷ್ಟು ನಾವು ಹಾಡಿದ್ವಿ ಅಂತಂದರೆ, ಗಮಕ ಮಾಡಿದ್ವಿ ಅಂತಂದರೆ, ಅದನ್ನು ಹೆಂಗೋ ಹಾಗೆ ಒಂದಿಷ್ಟು ನ್ಯಾಯ ಒದಗಿಸಿದಾಗ ಆಗ್ತದೆ. ಸಂಗೀತ ಜ್ಞಾನ ಇಲ್ಲ ಅಂದ್ರೂ ಸಹಿತ ತಕ್ಕ ಮಟ್ಟಿಗಾದರೂ ನಾವು ಏನು ಮಾಡಬೇಕಾಗ್ತದಲ್ಲಿ, ಹಾಡಬೇಕಾಗ್ತದೆ. ಮಕ್ಕಳ ಮನಸ್ಸನ್ನು ಗೆಲ್ಲಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಆ ಅಶ್ವಮೇಧದ ಕುದುರೆಯನ್ನು ಕಟ್ಟುವಂತಹ ಪ್ರಸಂಗ ಏನು ಬರ್ತದಲ್ಲ, ಅದರ ಒಂದು ಸನ್ನಿವೇಶದಲ್ಲಿ
ಮೊದಲನೆಯ ಪದ್ಯದಲ್ಲಿ ಬರುವಂಥದ್ದು ನೋಡಿ, ಪದಗಳ ವಿಂಗಡಣೆ ಹೆಂಗೆ ಮಾಡಬೇಕು, ಮಕ್ಕಳಿಗೆ ನಾವು ಅಂತಂದರೆ ನಾವು ಆ ಪದಗಳನ್ನು ಬಿಡಿಸಿ ಬಿಡಿಸಿ ಓದಿ ಓದಿ ಒಂದೊಂದನ್ನೇ ಅರ್ಥವನ್ನು ಹೇಳಿಕೊಡಬೇಕಾಗ್ತದೆ. ಬಲ್ಗೈಯ ನೃಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲ್ ಇಳೆಯೋಳ್ ಚರಿಸುತ್ತ ಅಧ್ವರದ ನಲ್ಗುದುರೆ ಬಂದೋ ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಳಸಿ ಪೊಕ್ಕೊಡೆ ಆ ತೋಟಗಾವಲ್ಕೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಕೊಂಡು ನಡೆ ತಂದ ಅವಂ ಕಂಡನ್ ಅರ್ಚಿತ ಸುವಾಜಿಯಂ ವೀರಲವನು ಅರ್ಚಿತ ಸುವಾಜಿಯಂ ವೀರಲವನು ಕಂಡನೋ. ಆತ್ಮೀಯ ಶಿಕ್ಷಕ ಬಂಧುಗಳೇ, ನಾವು ಪದ್ಯವನ್ನು ವಾಚಿಸುವಂತಹ ಸಂದರ್ಭದಲ್ಲಿ ಪದಗಳ ವಿಂಗಡಣೆ ಮಾಡಬೇಕು. ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಸುಮ್ಮನೆ ನಾವು ಬಲ್ಗೈಯ ನೃಪರಂಜಿ ಅಂತ ಹೋದರೆ ಮಕ್ಕಳಿಗೆ ಖುಷಿ ಆಗಲ್ಲ. ಅದನ್ನೇ ನಾವು ಬಲ್ಗೈಯ ನೃಪರಂಜಿ ತಡೆಯದೆ ರಘುದ್ವಹನ ಸೊಲ್ಗೇಳಿ ನಮಿಸಲ್ ಇಳೆಯೋಳ್ ಚೆರಿಸುತ್ತ ಅಧ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಳಸಿ ಪೊಕ್ಕೊಡೆ ಆ ತೋಟಗಾವಲ್ಗೆ ತನ್ನೊಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಗೊಂಡು ನಡೆ ತಂದ ಅವಂ ಕಂಡನ್ ಅರ್ಚಿತ ಸುವಾಜಿಯಂ ವೀರಲವನು ಅರ್ಚಿತ ಸುವಾಜಿಯಂ ಕಂಡನೋ ವೀರಲವನು. ಗಮನಿಸಬೇಕು. ಹೀಗೆ ಹೇಳಿದರೆ ಮಕ್ಕಳಿಗೆ ಒಂದಿಷ್ಟು ಖುಷಿ ಆಗ್ತದೆ. ಪದಗಳನ್ನು ಅವುಗಳ ಅರ್ಥವನ್ನು ನಾವು ಹೇಳಬೇಕಾಗ್ತದೆ ಮಕ್ಕಳಿಗೆ. ಯಾಕಂದರೆ ಇವೆಲ್ಲ ಕಠಿಣ ಪದಗಳು ಅನ್ನೋದಕ್ಕಿಂತ ಹೊಸ ಪದಗಳು. ಬಲ್ಗೈಯ ನೃಪರು ಬಲಶಾಲಿಗಳಾದ ರಾಜರು. ಬಲ್ಗೈಯ ಅಂದರೆ ಸದೃಢವಾದಂಥ ಅರಸರು, ಬಲಶಾಲಿಗಳಾದಂಥ ಘಟಾನುಘಟಿ ಅರಸರು ಶ್ರೀರಾಮಚಂದ್ರನ ಕೀರ್ತಿಯನ್ನು, ಶ್ರೀರಾಮಚಂದ್ರನ ಹೆಸರನ್ನು ಕೇಳಿ ಆ ಕುದುರೆಯನ್ನು ಯಾರೂ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮಚಂದ್ರನ ಸಾಹಸ ಪರಾಕ್ರಮ ಎಲ್ಲರಿಗೂ ಗೊತ್ತಿತ್ತು. ಹೀಗಾಗಿ ಆ ಶ್ರೀರಾಮಚಂದ್ರನು ಬಿಟ್ಟಂತಹ ಯಜ್ಞದ ಅಶ್ವವನ್ನು ಘಟಾನುಘಟಿಗಳಾಗಿರ್ತಕ್ಕಂಥ ರಾಜ ಮಹಾರಾಜರು, ಬಲ್ಗೈಯ ನೃಪರು ಅಂದರೆ ಬಲಶಾಲಿಗಳಾದ ಅರಸರು ಶ್ರೀರಾಮಚಂದ್ರನ ಹೆಸರನ್ನು ಕೇಳಿ ಆ ಅಶ್ವವನ್ನು ಯಾರೂ ಕಟ್ಟಿ ಹಾಕಲಿಲ್ಲ. ನೋಡಿ, ಆ ನಲ್ಗುದ್ರೆ ಒಳ್ಳೆಯ ಲಕ್ಷಣವನ್ನು ಉಳ್ಳಂತಹ ಕುದುರೆ ಅಂತ. ನಲ್ಗುದ್ರೆ ಅಂದ್ರೇನು? ಉತ್ತಮವಾದಂತಹ ಲಕ್ಷಣವನ್ನು ಉಳ್ಳಂತಹ ಕುದುರೆ. ಮಕ್ಕಳಿಗೆ ನಾವು ಈ ಹೊಸ ಪದಗಳನ್ನು ನಾವು ಬರೆಸಬೇಕಾಗ್ತದೆ ಅವರಿಗೆ. ಪಸುರ್ಗೆ ಎಳಸಿ.
ಅಂದರೆ ಆ ವಾಲ್ಮೀಕಿ ಉದ್ಯಾನವನವನ್ನು ಏನು ಪ್ರವೇಶ ಮಾಡಿದಲ್ಲ, ಪ್ರವೇಶ ಮಾಡಿದಾಗ ಆ ವಾಲ್ಮೀಕಿ ಉದ್ಯಾನವನದಲ್ಲಿ ಇರುವಂಥ ಹಸುರನ್ನು ಬಯಸಿ ಆ ಹಸುರಿಗೆ ಕುದುರೆ ಉದ್ಯಾನವನವನ್ನು ಪ್ರವೇಶ ಮಾಡಿತು. ನೋಡಿ, ಅಲ್ಲಿ ಈ ಲವ ತನ್ನ ಸ್ನೇಹಿತರೊಡನೆ, ಆಶ್ರಮದ ತನ್ನ ಸ್ನೇಹಿತರೊಡನೆ ಏನು ಮಾಡ್ತಾ ಇದ್ದ? ಲೀಲೆಮಿಗೆ ಆಟವನ್ನು ಆಡ್ತಾ ಇದ್ದ. ಏನು ಆಟ ಆಡ್ತಾ ಇದ್ದ? ಇಲ್ಲಿ ಮಕ್ಕಳ ಹಾಗೆ ಯಾವುದೋ ಒಂದು ಮೊಬೈಲ್ ಹಿಡ್ಕೊಂಡು ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಆಟ ಆಡ್ತಿರ್ಲಿಲ್ಲ. ರಾಜಮಹಾರಾಜರ ಮಕ್ಕಳು ಅಂದಮೇಲೆ ಬಿಲ್ವಿದ್ಯೆ, ಕತ್ತಿ ವರ್ಸೆ ಅಲ್ವಾ, ಇಂಥವೆಲ್ಲ ಆಟ ಆಡ್ತಿದ್ದಿರಬೇಕು. ಅಲ್ಲಿ ಆ ಆಶ್ರಮದ ಸ್ನೇಹಿತರೊಂದಿಗೆ ಆಟವನ್ನು ಆಡ್ತಿದ್ನಲ್ಲ, ಅಂತಹ ಸಂದರ್ಭದಲ್ಲಿ ಈ ಕುದುರೆ ಆ ವನವನ್ನು ಪ್ರವೇಶ ಮಾಡಿದ ಕ್ಷಣ ಇದನ್ನು ನೋಡಿದಂತಹ ಲವ ಬಿಲ್ಗೊಂಡು ನಡೆ ತಂದ. ಬಿಲ್ಲನ್ನು ಎತ್ತಿಕೊಂಡು ನಡೆದು ಬಂದಲ್ಲ. ಕಂಡನ್ ಅರ್ಚಿತ ಸುವಾಜಿಯಂ. ಏನು ನೋಡಿದ? ಅರ್ಚಿತ ಸುವಾಜಿ, ಪೂಜಿಸಿದ ಕುದುರೆಯನ್ನ ನೋಡಿದ. ಅರ್ಚಿತ ಅಂದ್ರೆ ಪೂಜಿಸಿದ, ಸುವಾಜಿ ಅಂದ್ರೆ ಶ್ರೇಷ್ಠವಾದಂಥ ಕುದುರೆ, ಸುಂದರವಾದಂಥ ಕುದುರೆ, ಉತ್ತಮ ಲಕ್ಷಣವುಳ್ಳಂಥ ಕುದುರೆ, ಅಶ್ವಮೇಧದ ಕುದುರೆಯನ್ನ ಕಂಡ. ವೀರಲವ ಕಂಡ. ಅದನ್ನು ನೋಡಿ ಏನು ಅನ್ಕೊಂಡ ಅವನು? ನೋಡಿ, ಗಮನಿಸಿ. ಎತ್ತಣ ತುರಂಗಂ ಇದು, ಎತ್ತಣ ತುರಂಗಂ ಇದು, ಇದು ಪೊಕ್ಕು ಪೂದೋಟಮಂ ಪೊತ್ತಳದುಳಿದುದು. ವಾಲ್ಮೀಕಿ ಮುನಿನಾಥನ್ ಏ ಪೊತ್ತುಂ ಮಾರೈವುದೆಂದು ಎನಗೆ ನೇಮಿಸಿ ಪೋದನ್. ಅಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಬಂದು ಮುಳಿದಪನೆಯನುತ್ತ ಹಯದೆಡೆಗೆ ನಡೆತಂದು ನೋಡಲ್. ಅದರ ನೆತ್ತಿಯೋಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನು ಓದಿಕೊಡುತ್ತಿದ್ದನು. ಲವನು ಓದಿಕೊಡುತ್ತಿದ್ದನು. ನೋಡಿ, ಬಂದಲ್ಲ. ಬಂದ ತಕ್ಷಣ ಏನಿದು ಕುದುರೆ? ಎತ್ತಣ ತುರಂಗಂ ಇದು, ಎಂಥ ಕುದುರೆ ಇದು? ಯಾವ ಕುದುರೆ ಇದು? ಬಂದುಬಿಟ್ಟು ನಮ್ಮ ಉದ್ಯಾನವನವನ್ನು ಹಕ್ಕು ಎಲ್ಲ ಹಾಳು ಮಾಡ್ತಾ ಇದೆಯಲ್ಲ, ಎಲ್ಲವನ್ನ ತುಳಿದು ನುಗ್ಗು ನುರಿ ಮಾಡ್ತಾ ಇದೆಯಲ್ಲ, ಇದು ಎಲ್ಲಿಂದ ಬಂತಿದು ಕುದುರೆ? ಎತ್ತಣ ತುರಂಗಂ ಇದು, ಪೊಕ್ಕು ಪೂದೋಟಮಂ ತೊತ್ತೊಳ ತುಳಿದು ಈ ಆಶ್ರಮದ ಉದ್ಯಾನವನವನ್ನು ಎಲ್ಲ ಏನು ಮಾಡ್ತಾ ಇದೆ? ಹಾಳು ಮಾಡ್ತಾ ಇದೆಯಲ್ಲ ಇದು. ವಾಲ್ಮೀಕಿ ಮುನಿನಾಥನು ಈ ಉದ್ಯಾನವನದ ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ನನಗೆ ವಹಿಸಿ ಹೋಗಿದ್ದಾನೆ. ನೋಡ್ಕೊಪ್ಪ ಇದನ್ನು ಚೆನ್ನಾಗಿ ಅಂತ ಹೇಳಿ ಹೋಗಿದ್ದಾನೆ. ಆದರೆ ಈ ಕುದುರೆ ಮಾಡಿದೆ ಅವಾಂತರ ಇಂಥದ್ದು, ಎಲ್ಲ ಹಾಳು ಮಾಡ್ತಾ ಇದೆ, ಎಲ್ಲವನ್ನ ತುಳಿದು ನುಗ್ಗು ನುಡಿಯುವ ಹಾಗೆ ಎಲ್ಲವನ್ನ ಹಾಳು ಮಾಡ್ತಾ ಇದೆಯಲ್ಲ. ಮುನಿನಾಥರು ಅಲ್ಲಿ ವರುಣದೇವ ಕರೆದಿದ್ದಾರೆ, ಅಲ್ಲಿಗೆ ಹೋಗಿದ್ದಾನೆ. ಅಬ್ದಿಪ, ಅಬ್ದಿಪ, ಅಬ್ದಿಪ ಸಮುದ್ರ, ನೀರು ಅಂತ ಅರ್ಥ ಆಗ್ತದೆ. ಎತ್ತಣ, ಎಲ್ಲಿಯ, ತುರಗ, ಕುದುರೆ. ನೋಡಿ, ಇಲ್ಲಿ ಸಮಾನಾರ್ಥಕ ಪದಗಳು, ಹೊಸ ಪದಗಳು, ತುರಗ, ಹಯ, ಅಶ್ವ, ವಾಜಿ, ಹೀಗೆ ಬೇರೆ ಬೇರೆ ಪದಗಳು, ಸಮಾನಾರ್ಥಕ ಪದಗಳನ್ನು ಮಕ್ಕಳಿಗೆ ನಾವು ತಿಳಿಸಿಕೊಡಬೇಕು. ನಾವು ಈ ಪದ್ಯವನ್ನು ಗಮಕ ಮಾಡುವ ರೀತಿಯಿಂದನೇ ಮಕ್ಕಳಿಗೆ ಅರ್ಥ ಆಗಬೇಕು. ನಾವು ಆ ಒಂದು ಶೈಲಿ ಇದೆಯಲ್ಲ, ಎತ್ತಣ ತುರಂಗಮಿದು, ಯಾವ ಕುದುರೆ ಇದು? ಎಲ್ಲಿ ಕುದುರೆ ಇದು? ಎಂಥ ಕುದುರೆ ಇದು? ಬಂದು ಹಾಳು ಮಾಡ್ತಾ ಇದೆಯಲ್ಲ. ವಾಲ್ಮೀಕಿ ಮುನಿನಾಥರು ಬಂದುಬಿಟ್ರೆ ನನ್ನ ಕತೆ ಏನು?
ಕೋಪಿಸ್ಕೊಳ್ಳಲ್ವಾ ಅವರು ಅನ್ಕೊಂಡು ಓಡಿ ಬರ್ತಾನೆ. ವೀರಲ್ವಾ, ಓಡಿ ಬರ್ತಾನೆ. ಎತ್ತಣ ತೂರಂಗಮಿದು ಪೊಕ್ಕು ಪೂದೋಟಮಂ ತೊತ್ತಳ ದುಳಿದು ವಾಲ್ಮೀಕಿ ಮುನಿನಾಥನ್ ಈ ಪೊತ್ತು ಆರೈಯುವುದು ಎಂದೆನಗೆ ನೇಮಿಸಿ ಈ ಉದ್ಯಾನವನದ ಉಸ್ತುವಾರಿಯನ್ನು ನೋಡ್ಕೊಂತ ನನ್ನ ಕಳಿಸಿದ್ದಾನೆ. ಬಿಟ್ಟು ಹೋಗಿದ್ದಾರೆ. ಅಲ್ಲಿ ವರುಣದೇವರ ಆಜ್ಞೆಯಂತೆ ಅವರಿಗೆ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ. ಅವರು ಬಂದ ಮೇಲೆ ಈ ಅವಾಂತರವನ್ನು ನೋಡಿದರೆ ಅವರು ಕೋಪಿಸ್ಕೊಳ್ತಾರೆ. ಇದನ್ನು ಬಿಡಬಾರ್ದು ಅಂತ ಹೇಳಿ ಕುದುರೆಯನ್ನು ಕಟ್ಟಿ ಹಾಕಬೇಕು ಅಂತ ಓಡಿ ಬರ್ತಾನೆ. ಕುದುರೆ ಹತ್ರ ಓಡಿ ಬರ್ತಾನೆ. ಬಂದ ತಕ್ಷಣ ಆ ಕುದುರೆಯ ಹಣೆಯ ಮೇಲೆ ಒಂದು ಪಟ್ಟವನ್ನು ಕಟ್ಟಿರ್ತಾರಲ್ಲ, ಅಂದರೆ ಬರೆದು ಹಚ್ಚಿರ್ತಾರಲ್ಲ, ಇದು ಅಶ್ವಮೇಧ ಯಾಗದ ಕುದುರೆ, ಇದು ಶ್ರೀರಾಮಚಂದ್ರನ ಕುದುರೆ, ಇದು ಏನದು ಅಶ್ವಮೇಧ ಯಾಗದ ಕುದುರೆಯಾಗಿರೋದ್ರಿಂದ ಇದನ್ನು ಯಾರೂ ಕಟ್ಟುವಂತಿಲ್ಲ. ಒಂದು ವೇಳೆ ಅಷ್ಟು ಸಮರ್ಥರಾದವರು ಈ ಕುದುರೆಯನ್ನು ಕಟ್ಟಿದರೆ ಯುದ್ಧಕ್ಕೆ ಸಿದ್ಧರಾಗಬೇಕು. ಇದನ್ನೆಲ್ಲ ಬಲ್ಗೈ ನೃಪರು ಘಟಾನುಘಟಿಗಳು ಅಂಜಿ ಬಿಟ್ಟುಬಿಟ್ಟಿದ್ರು. ಶ್ರೀರಾಮನ ಹೆಸರು ಕೇಳೇ ಬಿಟ್ಟುಬಿಟ್ಟಿದ್ರು. ಇದನ್ನು ನೋಡಿದಂತಹ ಲವನಿಗೆ ಏನಾಯಿತು? ಅದನ್ನು ಓದ್ತಾ ಇದ್ದ. ಆ ಕುದುರೆಯ ಹಣೆ ಮೇಲೆ ಕಟ್ಟಿರ್ತಕ್ಕಂಥ ಪಟ್ಟವನ್ನು ಬರೆದು ಕಟ್ಟಿದ್ರಲ್ಲ, ಅದನ್ನು ಓದ್ತಾ ಇದ್ದಾನೆ. ಅದರ ಮೇಲೆ ಏನಿತ್ತು, ಏನು ಬರೆದಿದ್ರು ಗಮನಿಸಿ. ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್. ಏನಿತ್ತು? ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್. ಆತನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರ್ ಆದೊಡಂ ತಡೆಯಲಿ ಎಂದಿರ್ದ ಲೇಖನವನೋದಿ. ಗರ್ವವಂ ಬಿಡಿಸದಿರ್ತೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆಯನ್ನದಿರ್ದಪುದೇ. ತನಗುರ್ವ ತೋಳ್ಗಳ್ ಇವ್ಯೇತಕೆಂದು ಸಲೆವಾಸಿಯಂ ತೊಟ್ಟು ಲವನು ಉರಿದೆದ್ದನು. ನೋಡಿ, ನಾವು ಗಮಕ ಮಾಡುವ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಆಗಬೇಕು. ಲವನಿಗೆ ಕೋಪ ಬಂದಿದೆ, ಅವನ ರೋಷ ಉಕ್ಕಿದೆ. ಯಾಕೆ ಅವನಿಗೆ ಉರಿದೆದ್ದ? ಅವನು ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರನ್. ಆ ಕುದುರೆ ಹಣೆ ಮೇಲೆ ಪಟ್ಟ ಕಟ್ಟಿದ್ರು. ಏನಂತ? ಭೂಮಂಡಲ, ಈ ಜಗತ್ತಿನಲ್ಲಿ, ಈ ಭೂಮಂಡಲದಲ್ಲಿ ಇರುವಂಥ ಶ್ರೇಷ್ಠ ದೊರೆ ಒಬ್ಬನು ಯಾರು ಅಂತಂದರೆ ಅವನು ಶ್ರೀರಾಮಚಂದ್ರ ಒಬ್ಬನೇ. ನೋಡಿ, ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನ್ ಓರ್ವನೇ ವೀರ. ಇಡೀ ಭೂಮಂಡಲಕ್ಕೆ ಒಬ್ಬ ದೊಡ್ಡ ವೀರ, ಸಾಹಸಿ, ಪರಾಕ್ರಮಿ ಅಂದರೆ ಕೌಸಲ್ಯ ಕುವರ ರಾಮ ಒಬ್ಬನೇ ಅಂತ ಬರೆದಿತ್ತು. ಆತನ ಯಜ್ಞ ತುರಗವಿದು, ಅವನ ಅಶ್ವಮೇಧ ಯಾಗದ ಕುದುರೆ ಇದು. ತುರಗ ಅಂದರೆ ಕುದುರೆ ಇದು. ತಾಕತ್ತಿದ್ದವರು, ಆ ಶಕ್ತಿ ಸಾಮರ್ಥ್ಯ ಇದ್ದವರು, ಅವನನ್ನು ಎದುರಿಸುವಂಥ ಎದೆಗಾರಿಕೆ ಇದ್ದಂಥವರು ಈ ಕುದುರೆಯನ್ನು ಕಟ್ಟಿ, ಇಲ್ಲ ಅಂದರೆ ಶರಣಾಗ್ರಿ, ಕಪ್ಪು ಕಾಣಿಕೆಯನ್ನು ಅರ್ಪಿಸ್ರಿ. ಇದನ್ನು ನೋಡಿ ಓದಿ ಆ ಲವ ಬಾಲಕನಿಗೆ ಕೆಂಡಮಂಡಲ ಆದವನು. ಯಾಕಂದರೆ ಅವನಿಗೆ ಅನಿಸ್ತು, ಏನು ಇಡೀ ಭೂಮಂಡಲಕ್ಕೆ ಇವನೊಬ್ಬನೇನು ವೀರ, ನಾವಲ್ವೇನು? ಹಾಗಾದರೆ ನಾವು ಇವನಿಗೆ ಶರಣಾಗಬೇಕೇನು? ಇವನು ಭಾರಿ ಏನು? ಇಲ್ಲಿ ಗಮನಿಸ್ಬೇಕು ನಾವು ಎರಡು ಸಂಗತಿ. ಅವನು ಶಿಕ್ಷಣವನ್ನು ಪಡೆದದ್ದು ಆಶ್ರಮದಲ್ಲಿಯೇ ಆಗಿದ್ದರೂ ಸಹಿತ ಅವನಲ್ಲಿರ್ತಕ್ಕಂಥ ಕ್ಷಾತ್ರ ತೇಜಸ್ಸು ಇದೆಯಲ್ಲ, ಶ್ರೀರಾಮಚಂದ್ರನ ಮಗ ಅಲ್ಲ ಅವನು. ಆ ಕ್ಷಾತ್ರ ತೇಜಸ್ಸು ಅವನನ್ನು ಬಡಿದೆಬ್ಬಿಸ್ತದೆ. ಯಾಕಂದರೆ ಕ್ಷತ್ರಿಯರಿಗೆ ಈ ಭೂಮಾತೆಯ ತಾಯಿ ಶಸ್ತ್ರಾಸ್ತ್ರಗಳೇ ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ.
ಹಂಗ ಆ ಲವನಲ್ಲಿರ್ತಕ್ಕಂಥ ಕ್ಷಾತ್ರ ತೇಜಸ್ಸು, ರಕ್ತಗತವಾಗಿರ್ತಕ್ಕಂಥ ಕ್ಷಾತ್ರ ತೇಜಸ್ಸು ಅವನನ್ನು ಬಡಿದೆಬ್ಬಿಸ್ತದೆ. ಅವನೇನೋ ಆಶ್ರಮದಲ್ಲಿ ಆ ಬ್ರಾಹ್ಮಣರ ಮಕ್ಕಳೊಡನೆ ಅವನು ವಿದ್ಯಾಭ್ಯಾಸ ಮಾಡಿರಬಹುದು, ಸಾತ್ವಿಕವಾದಂಥ ವಿದ್ಯಾಭ್ಯಾಸವನ್ನು ಮಾಡಿರಬಹುದು. ಆದರೆ ಅವನಲ್ಲಿರ್ತಕ್ಕಂಥ ಕ್ಷಾತ್ರ ತೇಜಸ್ಸು ಇಂಥ ಸಂದರ್ಭದಲ್ಲಿ ಉಕ್ಕಿ ಬರ್ತದೆ, ಅವನನ್ನು ಬಡಿದೆಬ್ಬಿಸ್ತದೆ. ಗಮನಿಸಿ, ಇಡೀ ಭೂಮಂಡಲಕ್ಕೆ ಒಬ್ಬನೇ ಅರಸ ಅಂತ ಬಂದ ತಕ್ಷಣ ಅವನಿಗೆ ರಕ್ತ ಕುದಿಲಿಕ್ಕೆ ಶುರುವಾಯಿತು. ಅದೇಗೆ ಸಾಧ್ಯ? ಅವನೊಬ್ಬನೇ ಇರಲಿಕ್ಕೆ ಸಾಧ್ಯನಾ? ಅದಕ್ಕೆ ಅನಿಸ್ತವನಿಗೆ ಗರ್ವವಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದಬಿದೆ. ಎಷ್ಟು ಅಹಂಕಾರನೇ ಅವನಿಗೆ, ಶ್ರೀರಾಮನಿಗೆ ಗೊತ್ತಿಲ್ಲ ಅವನಿಗೆ ಅವರಪ್ಪ ಅಂತ. ಶ್ರೀರಾಮಚಂದ್ರನಿಗೆ ಇಷ್ಟು ಅಹಂಕಾರನ? ಅಹಂಕಾರದ ಮಾತಲ್ವೇ ಇದು? ನಾನೊಬ್ಬನೇ ಅಂತಂದರೆ ಅಹಂಕಾರ ಅಲ್ವೇನಿದು? ಅವನ ಅಹಂಕಾರವನ್ನು ಮುರಿತೀನಿ ನಾನು. ಅವನ ಅಹಂಕಾರವನ್ನು ಮುರಿದೇ ಇದ್ದರೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆ ಎನ್ನದಿರ್ತಪ್ಪರೆ. ನನ್ನ ತಾಯಿಯನ್ನ ಬಂಜೆ ಅನ್ನಲ್ಲೇನು? ನನ್ನ ತಾಯಿ ಬಂಜೆ ನಾನು ಅಂದರೆ ಅರ್ಥ ನಾನಿದ್ದು ಇಲ್ದಾಗೆಲ್ಲಪ್ಪ ಅಂತ ಹೇಳಿ ಲವ ಉರಿದೇಳ್ತಾನೆ. ತನಗೆ ಉರ್ವ ತೋಳ್ಗಳು ಇವೇತಕ್ಕೆಂದು. ನನಗೆ ಈ ತೋಳುಗಳಿದ್ದಾವಲ್ಲ, ಏನಕ್ಕಿದ್ದಾವೆ ತೋಳು? ನಾನು ಇದ್ದಿದ್ದೇ ವ್ಯರ್ಥ ಆಗಿಬಿಡ್ತದ. ಈ ಬಲಿಷ್ಠವಾದ ತೋಳುಗಳು ವ್ಯರ್ಥ ಆಗ್ತವೆ. ಈ ಉರ್ವ, ಈ ಎರಡು ತೋಳುಗಳಿದಾವಲ್ಲ, ಇವು ಯುದ್ಧ ಮಾಡಲಿಕ್ಕೆ ಇರೋದು. ಅದಕ್ಕೆ ಹೇಳ್ತಾನೆ ಅವನು, ಎನಗುರ್ವ ತೋಳ್ಗಳು ಇವೇತಕೆ ಎಂದು ಸಲೆವಾಸಿಯಂ ತೊಟ್ಟು ಲವ ನುಡಿದೆದ್ದನು. ಪ್ರತಿಜ್ಞೆ ಮಾಡಿಬಿಟ್ಟ. ಏನಂತ? ಇವನ ಅಹಂಕಾರವನ್ನು ಹುಟ್ಟಡಗಿಸ್ತೀನಿ. ಇವನಿಗೆ ಇಷ್ಟು ಕೊಬ್ಬು ಇರಬೇಕಾದ್ರೆ, ಇಷ್ಟು ಸೊಕ್ಕು ಇರಬೇಕಾದ್ರೆ, ಇಷ್ಟು ಅಹಂಕಾರ ಇರಬೇಕಾದ್ರೆ, ಇಷ್ಟು ಗರ್ವ ಇರಬೇಕಾದ್ರೆ ಇವನ ಗರ್ವವನ್ನು ಅಡಗಿಸಿಯೇ ತೀರ್ತೀನಿ ನಾನು ಅಂತ ಹೇಳಿ ಲವ ಪ್ರತಿಜ್ಞೆಯನ್ನು ಮಾಡ್ತಾನೆ. ಮಕ್ಕಳಿಗೆ ನಾವು ಈ ರೀತಿ ಹೇಳಿಬಿಟ್ರೆ ಮಕ್ಕಳು ಕಣ್ಣನ್ನು ಎವೆಯಕ್ಕದೆ ದೃಷ್ಟಿಯನ್ನು ನಮ್ಮ ಕಡೆ ಇಡ್ತಾರೆ. ನಾವು ಆ ಸಂದರ್ಭದಲ್ಲಿ ಲವನಾಗಿ ವರ್ತಿಸಬೇಕು. ಆ ಸನ್ನಿವೇಶಕ್ಕೆ ತಕ್ಕಂತೆ ಪರಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ಹಾಗೆ ಅದೇ ಶೈಲಿಯಲ್ಲಿ ನಾವು ಅದನ್ನು ಗಮಕ ಮಾಡಬೇಕು. ಆಗ ನಾವು ಮಕ್ಕಳ ಮನಸ್ಸನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಜ್ಞೆ ಮಾಡ್ತಾನೆ, ಬರ್ತಾನೆ ಲವ ಕುದುರೆ ಹತ್ತಿರ ಬಂದು ಹೇಳ್ತಾನೆ. ಏನು ಮಾಡ್ತಾನೆ? ತೆಗೆದುತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ತೆಗೆದುತ್ತರೀಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ. ಮುನಿಸುತ್ತರ್ಮಿಗೆ ನಡುಗಿ ಬೇಡ 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 ಅರಸುಗಳ ವಾಜಿಯಂ ಬಿಡು, ಅರಸುಗಳ ವಾಜಿಯಂ ಬಿಡು, ಬಡಿವರೆಮ್ಮನೆನಲು. ನಗೂತೆ ಪಾರ್ವರ ಮಕ್ಕಳಂಜಿದೊಡೆ, ಪಾರ್ವರ ಮಕ್ಕಳಂಜಿದೊಡೆ, ಜಾನಕಿಯ ಮಗನಿದಕ್ಕೆ ಬೆದರುವನೇ ಪೋಗಿ ನೀವೆಂದು. ಲವನು ಅಗಡುತನದಿಂದ ಬಿಲ್ದಿರುವನೇರಿಸಿ ತೀಡಿ ಜೇಗೈದು ನಿಂತಿದ್ದನು, ಜೇಗೈದು ನಿಂತಿದ್ದನು. ಶ್ರೀರಾಮಚಂದ್ರನ ಹುಟ್ಟನ್ನು ಅಡಗಿಸ್ತೀನಿ, ಅವನ ಗರ್ವವನ್ನು ಅಡಗಿಸ್ತೀನಿ ಅಂತ ಹೇಳಿ ಓಡಿ ಬಂದವನೇ ಉತ್ತರಿ ಅಂದರೆ ಶಲ್ಯ. ಆ ಶಲ್ಯವನ್ನು ತಗೊಂಡು
ಕುದುರೆಯ ಕೊರಳಿಗೆ ಬಿಗಿದು ಅಲ್ಲೇ ಇರ್ತಕ್ಕಂಥ ಒಂದು ಬಾಳೆಯ ಮರಕ್ಕೆ ಕಟ್ಟುತ್ತಾನೆ, ಬಿಗಿತಾನೆ. ಬಂಧುಗಳೇ, ಇಲ್ಲಿ ನಾವು ಗಮನಿಸಬೇಕು, ಒಂದು ಇಂತಹ ಅದ್ಭುತವಾದ ಕುದುರೆ ಅಲ್ಲ ಇದು, ಬರೀ ಬಾಳೆ ಮರಕ್ಕೆ ಕಟ್ಟಿದ್ದೀನಿ, ಬಿಡಿಸ್ಕೊಂಡು ಹೋಗಿ ನೋಡೋಣ ತಾಕತ್ತಿದ್ರೆ ಅನ್ನುವಂಥದ್ದು ಒಂದು. ಗೊತ್ತಿದೆ ನಿಮಗೆ, ಬಾಳೆ ಮರ ಅದೇನಂಥ ಬಲಿಷ್ಠವಾದಂಥ ಮರ ಅಲ್ಲ, ಸುಮ್ಮನೆ ಸಾಧಾರಣವಾಗಿ ಜಗಿದ್ರೆ ಮುರ್ಕೊಂಡು ಹೋಗಿಬಿಡ್ತದ್ದು. ಅಂಥ ಅದ್ಭುತವಾದ ಕುದುರೆ ಬರೀ ಬಾಳೆ ಗಿಡಕ್ಕೆ ಕಟ್ತೀನಿ, ಬಿಡಿಸ್ಕೊಂಡು ಹೋಗಲಿ ತಾಕತ್ತಿದ್ರೆ ಅನ್ನುವಂಥ ಒಂದು ಸನ್ನಿವೇಶವನ್ನು ನಾವು ಗಮನಿಸೋದಾದರೆ, ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಈ ಲವನ ಬಾಲಿಶತನ. ಏನು ಬಾಲಿಶತನ? ಬಾಳೆ ಮರಕ್ಕೆ ಕಟ್ಟಿದರೆ ಸೂಕ್ತನಾ ಅಥವಾ ಮತ್ತಿನ್ಯಾವುದೋ ಮರಕ್ಕೆ ಕಟ್ಟಬೇಕಾ ಅನ್ನುವಂಥ ವಿವೇಚನೆ ಆ ಸಂದರ್ಭದಲ್ಲಿ ಅವನಿಗೆ ಬಂದಿರಲಿಕ್ಕಿಲ್ಲ. ಯಾಕಂದರೆ ಅವನ ದುಡುಕುತ್ತಾನೆ. ಯಾಕಂದ್ರೆ ಇನ್ನೂ ಬಾಲಕನಲ್ಲ, ಅವನು ದುಡುಕುತ್ತಾನೆ. ಅವನಿಗೆ ಗೊತ್ತಿಲ್ಲ ಯುದ್ಧ ಅಂದರೆ ಏನು ಅಂತ, ಇನ್ನೂ ಗೊತ್ತಿಲ್ಲ ಅವನಿಗೆ. ಶ್ರೀರಾಮಚಂದ್ರ ಎಂಥವನು ಅಂತ ಗೊತ್ತಿಲ್ಲ ಅವನಿಗೆ. ಅಶ್ವಮೇಧದ ಕುದುರೆಯನ್ನು ಕಟ್ಟಿದರೆ ಮುಂದೆ ಏನಾಗುತ್ತೆ ಅನ್ನೋ ಅನಾಹುತದ ಬಗ್ಗೆ ಅವನಿಗೆ ಅರಿವಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾಕಂದರೆ ಅವನಿನ್ನು ಬಾಲಕ ಲವ ಆಗಿದ್ದಾನೆ. ಬಾಲಕ ಬಾಲಕ ಬಾಲಕ. ಅವನ ಕ್ಷಾತ್ರ ತೇಜಸ್ಸು ಆ ಬಾಲಕನಲ್ಲಿ ಹೇಗೆ ಪುಟಿದೇಳ್ತಾ ಇದೆ, ಅದರ ಜೊತೆಗೆ ಅವನಲ್ಲಿರ್ತಕ್ಕಂಥ ಒಂದು ದುಡುಕುತನ ಎಂಥದ್ದು ಆ ಮಗುವಿಂದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಆ ಸಂಗತಿಯು ನಮ್ಮ ಗಮನಕ್ಕೆ ಬರ್ತದೆ ಅನ್ನುವಂಥದ್ದು. ಅದಕ್ಕೆ ಆತನ ಶಲ್ಯೆಯನ್ನು ತೆಗೆದುಕೊಂಡು ಆ ಕುದುರೆ ಕುತ್ತಿಗೆಗೆ ಕಟ್ಟಿ ಅದರಲ್ಲಿ ಬಾಳೆ ಮರಕ್ಕೆ ಕಟ್ತಾನೆ. ಹೀಗೆ ಮಾಡುವಂತಹ ಸಂದರ್ಭದಲ್ಲಿ ಇವನ ಸ್ನೇಹಿತರು ಇರ್ತಾರಲ್ಲ, ಪಾರ್ವರ ಮಕ್ಕಳು, ಬ್ರಾಹ್ಮಣರ ಮಕ್ಕಳು, ಆ ಇವನ ಸಹಪಾಠಿಗಳಿರ್ತಾರಲ್ಲ, ಲವ ಬೇಡ ಬೇಡ ಬಿಟ್ಬಿಡೋದು, ಸಾಮಾನ್ಯ ಕುದುರೆ ಅಲ್ಲದು, ಅರಸನ ಕುದುರೆ ಪಾದು, ಅದನ್ನೇ ಕಟ್ಟಿದರೆ ಅವರು ಬಡಿತಾರ, ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಬಿಟ್ಟು ಬಿಡು ಅಂತ ಅವರು ಹಂಚಿಕೊಂಡು ಓಡಿ ಹೋಗಿಬಿಟ್ರು. ಆದರೆ ಅವರ ಹಾಗೆ ಈ ಲವ ಹಂಚಿಕೊಳ್ಳಿಲ್ಲ. ಯಾಕೆ ಹಂಚಿಕೊಳ್ಳಿಲ್ಲ ಅಂದರೆ ಇವನಲ್ಲಿರುವುದು ಕ್ಷಾತ್ರ ತೇಜಸ್ಸು, ಕ್ಷತ್ರಿಯನ ಮಗ ಇವನು. ಅದಕ್ಕೆ ಹೇಳ್ತಾನೆ, ಅವರು ಬೇಡ ಬೇಡ ವಾಜಿಯಂ ಬಿಡು ಬಡಿವರೆಮ್ಮನು ಅಂತ ಅಂದರೆ ಇವನು ನಗುತ್ತಾನೆ. ಹುಚ್ಚರೆ ಹೋಗ್ರಿ, ನಿಮಗೆ ಅಂಜಿಕೆ ಆದ್ರೆ ಹೋಗ್ರಿ ನೀವು. ಪಾರ್ವರ ಮಕ್ಕಳ ಅಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೇ, ನೀವು ಅಂಜಿದಂಗೆ ನಾವು ಅಂಜಲಿಕ್ಕಾಗುತ್ತೇನೋ ಹುಚ್ಚ. ನಾನು ಯಾರು ಗೊತ್ತೇನ? ಜನಕರಾಜನ ಮಗಳು ಜಾನಕಿ ಅಂದರೆ ಸೀತೆ, ಜಾನಕಿಯ ಪುತ್ರ ನಾನು. ಆ ಜಾನಕಿಯ ಪುತ್ರ ನಾನು. ಅಂತಹ ಕುಲದಲ್ಲಿ ಅಂತಹ ವಂಶದಲ್ಲಿ ಹುಟ್ಟಿದಂತಹ ನಾನು ನಿಮ್ಮ ಹಾಗೆ ಹಂಚ್ಕೊಂಡು ಓಡಿ ಹೋಗಲಿಕ್ಕೆ ಆಗ್ತದೇನು? ಅಸಾಧ್ಯವಾದ ಮಾತು. ನಿಮಗೆ ಭಯ ಆದರೆ ಹೋಗ್ರಿ ನೀವು ಅಂತ ಹೇಳಿ ಲವ ಅಗಡುತನದಿಂದೇ ಧೈರ್ಯ ಸಾಹಸ ಪರಾಕ್ರಮದಿಂದ ಬಿಲ್ದಿರುವನೇರಿಸಿ ಬಿಲ್ಲನ್ನು ಹಿಡಿದು ಅದರ ಠೇಂಕಾರವನ್ನು ಮಾಡ್ತಾನೆ. ಝೇಂಕಾರವನ್ನು ಮಾಡ್ತಾನೆ. ಬನ್ನಿ ಯುದ್ಧಕ್ಕೆ ತಯಾರಿದ್ರೆ, ಕಟ್ಟಿದ್ದೀನಿ ನೋಡಿ ಅಶ್ವಮೇಧ ಯಾಗದ ಕುದುರೆಯನ್ನು ಅಂಥೇಳಿ ತನ್ನ ಬಿಲ್ಲನ್ನು ಜೇಗೈದು ನಿಂತಿದ್ದನು. ಅಂದರೆ ಬಿಲ್ಲನ್ನು ಝೇಂಕಾರಗೊಳಿಸ್ತಾನೆ. ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ಪದ್ಯದಲ್ಲಿ ಆ ವೀರತನ, ಸಾಹಸ, ಪರಾಕ್ರಮ ಆ ಬಾಲಕನದು ಹೆಂಗಿತ್ತು, ಅವನ ಕ್ಷಾತ್ರ ತೇಜಸ್ಸು ಹೆಂಗಿತ್ತು ಅನ್ನೋದನ್ನು ಲಕ್ಷ್ಮೀಶ ಬಹಳ 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 ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಮಕ್ಕಳಿಗೆ ನಾವು ಮನಮುಟ್ಟುವಾಗಿ ಹೇಳಿಬಿಟ್ರೆ ಮಕ್ಕಳು ಹಳೆಗನ್ನಡ ನಡುಗನ್ನಡವನ್ನು ಬಹಳ ಇಷ್ಟಪಡ್ತಾರೆ, ಓದಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಕನ್ನಡ ಸಾಹಿತ್ಯದ ಪರಂಪರೆ ಮುಂದುವರಿತದೆ. ಕಬ್ಬಿಣದ ಕಡಲೆ ಅಂತ ಬಿಟ್ಟುಬಿಟ್ರೆ ಮಕ್ಕಳು ಅದನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಮುಂದೆ ನಮ್ಮ ಪರಂಪರೆಗೆ ವಾರಸುದಾರರಾತಂತ ನಾವು ನಿರ್ಲಕ್ಷ್ಯ ಮಾಡಿದಂಗೆ ಆಗ್ತದೆ.
ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ನಾವು ಒಂದು ಕೊಡುಗೆಯನ್ನು ಕೊಡಬೇಕು ಅಂತಂದ್ರೆ ಇದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗ್ತದೆ. ಕನ್ನಡ ನಾಡು ನುಡಿ ಸಂಸ್ಕೃತಿಯ ವಾರಸುದಾರರು ಕನ್ನಡ ಶಿಕ್ಷಕರಾಗಿದ್ದೀವಿ. ಯಾಕಂದ್ರೆ ಪ್ರತಿಯೊಬ್ಬರ ಕಣದಲ್ಲಿ, ರಕ್ತದ ಕಣಕಣದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಇದೆ. ಇದನ್ನು ಉಳಿಸಿ ಬೆಳೆಸಿ ನಮ್ಮ ಮಕ್ಕಳಲ್ಲಿ ಆ ಚೈತನ್ಯವನ್ನು ಉಜ್ವಲಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅಂಥ ಕೆಲಸವನ್ನು ನೀವು ಎಲ್ಲರೂ ಸೇರಿಕೊಂಡು ಖಂಡಿತವಾಗಿಯೂ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಾಗಿ ಮಾಡೋಣ. ಇವತ್ತು ನಾನು ನಿಮಗೆ ಯಾವುದೇ ರೀತಿಯ ಪಾಠ ಬೋಧನೆಯನ್ನು ಮಾಡಿದ್ದೀನಿ ಅನ್ನುವಂಥ ಭ್ರಮೆಯೊಳಗೆ ನಾನಿಲ್ಲ. ನಿಮ್ಮ ಜೊತೆ ನನ್ನ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತಲ್ಲ ಅನ್ನುವಂತಹ ಒಂದು ಸಮಾಧಾನ ನನಗಿದೆ. ಆದರೂ ಸಹಿತ ನನ್ನ ಚಿತ್ತಕ್ಕೆ ಹೊಳೆದಷ್ಟು ಮಾತ್ರ ನಾನಿಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ನೀವೆಲ್ಲ ನನಗಿಂತ ಬಹಳಷ್ಟು ಹಿರಿಯರಿದ್ದೀರಿ. ನನ್ನೊಂದೆರಡು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀನಿ. ಈ ರೀತಿ ಒಬ್ರಿಗೊಬ್ಬರು ನಾವು ಸಂಪರ್ಕಕ್ಕೆ ಬಂದು ಇಂತಹ ವಿಚಾರಗಳನ್ನು ಚರ್ಚೆ ಮಾಡಿ ಹಂಚಿಕೊಂಡು ನಾವು ಮಕ್ಕಳ ಮುಂದೆ ಹೋಗಿ ನಿಂತರೆ ಆ ಮಕ್ಕಳ ಮುಖದಲ್ಲಿ ಮಂದಹಾಸವನ್ನು ನಾವು ನೋಡಬಹುದು. ನಾನು ಮಾಡಿದ ಪಾಠ ಯಶಸ್ವಿ ಆಗಿದೆಯೋ ಇಲ್ಲವೋ ಅಂತ ಗಮನಿಸಬೇಕಾದ್ರೆ ಪರೀಕ್ಷೆ ಬರುವವರೆಗೆ ನಾವು ಕಾಯಬೇಕಾಗಿಲ್ಲ. ನಾನು ಪಾಠ ಮಾಡಿ ಹೊರ ಹೋಗುವಾಗ ಮಕ್ಕಳ ಮುಖದಲ್ಲಿ ಮಂದಹಾಸ ಉಕ್ಕಿದ್ರೆ ನನ್ನ ಜನ್ಮ ಸಾರ್ಥಕ ಆಯಿತು, ನನ್ನ ಪಾಠ ಮಾಡಿದ್ದು ಸಾರ್ಥಕ ಆಯಿತು. ಒಂದು ವೇಳೆ ನಾನು ಪಾಠ ಮಾಡುವಾಗ ಮಕ್ಕಳಲ್ಲಿ ಗೊಂದಲದ ವಾತಾವರಣ, ಅವರ ಮುಖದಲ್ಲಿ ಕಳಾಹೀನತೆ ಕಂಡ್ರೆ ನಾನು ಫೇಲ್ ಆಗಿದ್ದೀನಿ ಅಂತ ಲೆಕ್ಕ ಅಲ್ಲಿ. ಅದಕ್ಕೆ ಬಂಧುಗಳೇ, ನಾವು ಯಾರೂ ಫೇಲ್ ಆಗೋದು ಬೇಡ. ನಾವು ಎಲ್ಲರೂ ಸಮರ್ಥರಾಗಿ ನಿಂತು ನಮ್ಮಲ್ಲಿ ದಿನದಿಂದ ದಿನಕ್ಕೆ ಓದುವ ಹವ್ಯಾಸವನ್ನು ಬೆಳೆಸಿಕೊಂಡು ದಿನಂಪ್ರತಿ ನಾವು ಏನು ಮಾಡಬೇಕು, ಕನಿಷ್ಠ ಒಂದು ತರಗತಿಗೆ ಹೋಗ್ತೀವಿ ಅಂದರೆ 1-2 ತಾಸುಗಳ ಪ್ರಿಪ್ರೇಷನ್ ತಯಾರಿಯನ್ನು ಮಾಡ್ಕೊಂಡು ಹೋಗಬೇಕಾಗ್ತದೆ. ನಮ್ಮ ಸಹೋದ್ಯೋಗಿ ಮಿತ್ರರ ಜೊತೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಿಕೊಂಡು ನಮ್ಮ ಸಂಶಯಗಳನ್ನು ತಿಳಿ ಮಾಡಿಕೊಂಡು ನಾವು ಮಕ್ಕಳು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಾಗ್ತದೆ. ಮಕ್ಕಳ ಮನಸ್ಸನ್ನು ಗೆಲ್ಲಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ, ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನನಗೆ ಇವತ್ತು ತಮ್ಮ ಜೊತೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಅನಿಸಿಕೆಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.